ಕಾಂಗ್ರೆಸ್ ಪಾರ್ಟಿ ದೇಶದ ಜನರಿಗೆ ಮತ್ತು ದೇಶದ ಬಿಸಿನೆಸ್ ಕಮ್ಯುನಿಟಿಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಿನ್ನೆ ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಟ್ರ, ನಿನ್ನೆ ಸಾಯಂಕಾಲ ಪೆಟ್ರೋಲ್ ಡೀಸೆಲ್ ಕ್ರೈಸಿಸ್ ಆಗ್ತದಂತ. ಇಡೀ ದೇಶದಲ್ಲಿ ಇವತ್ತಿಗೂ ಎಲ್ಲೂ ಇಲ್ಲ, ಮುಂದೂ ಎಲ್ಲೂ ಇರೋದಿಲ್ಲ. ನಮ್ಮ ಮಲ್ಟಿಪಲ್ ಸೋರ್ಸಸ್ ಅನ್ನ ಮೊದಲು ಒಂದು 22 ದೇಶ ಇದ್ದದನ್ನ 40 ದೇಶದಿಂದ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಬರ್ತಾ ಇದೆ. ಇದರ ಬಗ್ಗೆ ಸನ್ಮಾನ್ಯ ಹರ್ದೀಪ್ ಸಿಂಗ್ ಪುರಿ ಅವರು ನಿನ್ನೆ ಬಹಳ ವಿವರವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತು ಇವನ್ ಕಮರ್ಷಿಯಲ್ LPG ಯಲ್ಲಿಯೂ ಕೂಡ ಬಹಳ ಅನಗತ್ಯವಾಗಿ ಕಾಂಗ್ರೆಸ್ ಪಾರ್ಟಿ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ದೇಶದಲ್ಲಿ ಒಬ್ಬ ಅತ್ಯಂತ ಅಪ್ರಬುದ್ಧ ಅಪೋಸಿಷನ್ ಲೀಡರ್ ಅವರು ಜನರನ್ನ ತಪ್ಪುದಾರಿಗೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದ್ರಿಂದ ಕಮರ್ಷಿಯಲ್ LPG ಯಲ್ಲಿ ಬುಕಿಂಗ್ ರಶ್ ಆಗಿರೋದ್ರಿಂದ ಆ ಬುಕಿಂಗ್ ಒಂದಿಷ್ಟು ರಿಸ್ಟ್ರಿಕ್ಷನ್ ಅಂದ್ರೆ ಒಂದು ಲಿಮಿಟೇಷನ್ ಅನ್ನ ಹಾಕಿದ್ದು ಬಿಟ್ರೆ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಅನ್ನುವಂಥದ್ದನ್ನ ಅತ್ಯಂತ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಇದರ ಜೊತೆಗೆ ಆ ಹಮ್ರೋಜ್ ದಾರಿಯಿಂದ ಸಹಿತ ವಾಟರ್ ವೇದಿಂದ ಸಹಿತ ಈಗಾಗಲೇ ಶಿಪ್ಮೆಂಟ್ಗಳು ಶುರುವಾಗಿದ್ದಾವೆ. ಇದು ಭಾರತದ ಎಲ್ಲರ ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿದೆ ಅನ್ನೋದಕ್ಕೂ ಒಂದು ಬಹಳ ದೊಡ್ಡ ಉದಾಹರಣೆ ಇದು. ಮತ್ತು 33 ಕೋಟಿ ಹೌಸ್ ಹೋಲ್ಡ್ ಗಳಿಗೆ LPG ಸಪ್ಲೈ ಆಗ್ತಾ ಇದೆ. ಮತ್ತು ಬುಕ್ ಮಾಡಿದ ನಂತರ 2.5 ದಿವಸ ಮೊದಲೇನಿತ್ತು ಅಷ್ಟೇ ಸಮಯದಲ್ಲಿ ಆಗ್ತಾ ಇದೆ. ಆದ್ದರಿಂದ ಯಾರು ಪ್ಯಾನಿಕ್ ಬುಕಿಂಗ್ ಅನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಿನ್ನೆ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಇದೆಲ್ಲ ಆಗ್ತಾ ಇದ್ದಂಗೆನೆ ದೇಶದಲ್ಲಿ ಕೇವಲ 5 ದಿವಸದಲ್ಲಿ ವಿದಿನ್ 5 ಡೇಸ್ 28% ನಮ್ಮ ದೇಶದ LPG ಪ್ರೊಡಕ್ಷನ್ ಅನ್ನ ನಾವು ಜಾಸ್ತಿ ಮಾಡಿದ್ದೇವೆ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ. ಮತ್ತು 70% ಕ್ರೂಡ್ ಇಂಪೋರ್ಟ್ಸ್ ಸೋರ್ಸ್ ಆಗುವುದೇ ಸ್ಟ್ರೇಟ್ ಆಫ್ ಹಾರ್ಮುಜ್ದಿಂದ. ಹಾಗಾಗಿ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಮೊದಲನೇ ಮತ್ತು ಈಗ ನಂತರದ ಸ್ಥಿತಿಯಲ್ಲೂ ಸಹಿತ ಸುಮಾರು 20 ಕಂಟ್ರಿಯಿಂದ 40 ಕಂಟ್ರಿಗೆ ನಾವು ಏರಿಸಿದ್ದೇವೆ ಸೋರ್ಸಸ್ ಅನ್ನ. ಆಸ್ ಫಾರ್ ಆಸ್ ಕ್ರೂಡ್ ಆಯಿಲ್ ಇಸ್ ಕನ್ಸರ್ನ್, ಡೈರೆಕ್ಟ್ LPG ಇಂಪೋರ್ಟ್ ಮಾಡ್ತಾ ಇದ್ವಿ. ಅದರದ ಸೋರ್ಸ್ಗಳು ಕಮ್ಮಿ ಇದೆ. ಹಿಂಗಾಗಿ ಭಾರತದಲ್ಲಿ ಅದರ ಪ್ರೊಡಕ್ಷನ್ ಅನ್ನ ನಾವು ಜಾಸ್ತಿ ಮಾಡಿದೀವಿ. ಜನ ಪ್ಯಾನಿಕ್ ಆಗುವಂತ ಅಗತ್ಯ ಇಲ್ಲ. ನಮ್ಮ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದೆ. ಕಾಂಗ್ರೆಸ್ ಪಾರ್ಟಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ಬಣವಿ ಸುಟ್ಟು ಆಳು ಮುಕ್ಕವ್ರು ಅಂತ ಹೇಳಿ. ನಮ್ಮ ಕಾರಜೋಳ ಅವರು ಅದರ ಅರ್ಥ ಬಹಳ ಚೆನ್ನಾಗಿ ನಿಮ್ಗೆ ಆಮೇಲೆ ಹೇಳ್ಬೋದು. ಬಣವಿ ಸುಟ್ಟು ಆಳು ಮುಕ್ಕವ್ರು ಅಂದ್ರೆ ಈ ಅರಳು ಹುರಿತಾರಲ್ಲ ಜೋಳದಿಂದ ಮತ್ತು ಈ ನಮ್ದು ಗೋವಿನ ಜೋಳದಿಂದ ಅದನ್ನ ಸುಟ್ಟಾಗ ಅದು ಅರಳುತ್ತದೆ, ಕಾರ್ನ್ ಆಗ್ತದ, ಅದು ಪಾಪ್ಕಾರ್ನ್ ಆಗ್ತದೆ. ಆ ಪಾಪ್ಕಾರ್ನ್ ಮಾಡೋದು ಒಂದು ಬಣವಿನ ಸುಟ್ಟು ಬಿಡುದು ಅಂತ. ಬಣವಿ ಸುಟ್ಟಾದ್ರೂ ಅರಳು ತಿನ್ನುವಂತವ್ರು ಇವರು. ಅಂದ್ರೆ ದೇಶದ ಇವತ್ತಿನ ಮತ್ತು ಈ ರೀತಿ ಹಿಂದೆ ಕ್ರೈಸಿಸ್ ಆದಾಗ ನಾವು ಒಂದು ರಿಸ್ಪಾನ್ಸಿಬಲ್, ನಾನು ಅಪೋಸಿಷನ್ ದಾಗಿದ್ದೆ, ಒಂದು ರಿಸ್ಪಾನ್ಸಿಬಲ್ ಅಪೋಸಿಷನ್ ಆಗಿ ಈ ರೀತಿ ಬೇರೆ ಬೇರೆ ಕ್ರೈಸಿಸ್ ಆದಾಗ ಸರ್ಕಾರದ ವ್ಯವಸ್ಥೆಗಳನ್ನ ನಾವು ಈ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸುತ್ತೆ. ಸರ್ಕಾರ ತಪ್ಪಿದ್ರೆ ಹೇಳ್ಬೇಕು. ಆದ್ರೆ ಒಂದೇ ಒಂದು ಅವಕಾಶ ಇಲ್ಲ. 28% 5% ಜಾಸ್ತಿ ಮಾಡಿದೀವಿ. ರಷ್ಯಾ ಮತ್ತು ಬೇರೆ ಬೇರೆ ಸೋರ್ಸ್ ಗಳಿಂದ ತರಿಸ್ತಾ ಇದ್ದೀವಿ. ಇದೇ ಹಮ್ರುಜ್ನಿಂದ ನಮಗೆ ಹೊಸ ಶಿಪ್ಮೆಂಟ್ ಗಳು ಬರ್ತಾ ಇದ್ದಾವೆ. ಇನ್ಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಜನರಿಗೆ ನೀವು ಸ್ಟ್ರೈಕ್ ಮಾಡ್ರಿ ಅಂತ ಹೇಳುವಂತದ್ದೊಂದು ರೂಲಿಂಗ್ ಪಾರ್ಟಿ ಮುಖ್ಯಮಂತ್ರಿ, ಇದು ಅತ್ಯಂತ ದುರ್ದೈವ. ಮತ್ತು ಪ್ರಾಬ್ಲಮ್ ಈಸ್ ಆಫ್ ನಾಟ್ LPG, ಎಟರ್ನಲ್ ಪ್ರಾಬ್ಲಮ್ ಈಸ್ immaturity of LOP, ಲೀಡರ್ ಆಫ್ ಅಪೋಸಿಷನ್ ಇನ್ ದಿ ಕಂಟ್ರಿ.